ಬಾಲಸಖಿತ್ವಮಕಾರಣಹಾಸ್ಯಂ ಸ್ತ್ರೀಷು ವಿವಾದಮಸಜ್ಜನಸೇವಾ ಗರ್ದಭಯಾನಂ ಅಸಂಸ್ಕೃತವಾಣೀಂ ಷಟ್ಸು ನರೋ ಲಘುತಾಮುಪಯಾತಿ. ಶ್ರೀ ಗುರುಭ್ಯೋ ನಮಃ. ಇಂದಿನ ವಿಷಯ ಗೌರವ. ಗೌರವ ಎಂಬುದು ನಮ್ಮ ಎಲ್ಲರೂ ಬಯಸುವಂತಹ ಸಾಮಾನ್ಯವಾದಂಥ ವಿಷಯ. ಎಲ್ಲರೂ ಕೂಡ ಬಯಸ್ತಾರೆ. ನಮಗೆ, ಅವರಿಗೆ, ತನಗೆ ಎಲ್ಲರಿಗೂ ಕೂಡ ಗೌರವವನ್ನು ಕೊಡಬೇಕು, ಗೌರವ ನಮಗೆ ಸಿಗಬೇಕು. ಈ ರೀತಿಯಾದಂತಹ ಯೋಚನೆಗಳು ಎಲ್ಲ ಸಾಮಾನ್ಯರಲ್ಲಿ, ಜನಸಾಮಾನ್ಯರಲ್ಲಿ ಹರಡಿರುವಂತಹ ವಿಷಯವಾಗಿದೆ. ಗೌರವ ಎಂಬುದು ಸಾಮಾನ್ಯವಾಗಿ ಲಭಿಸುವಂತಹ ಒಂದು ವಿಷಯ ಅಥವಾ ಪ್ರಶಂಸೆ ಅಲ್ಲ. ಗೌರವ ಯಾವಾಗ ಬರುತ್ತೋ ಆವಾಗ ನಾವು ಮಾಡಿದಂತಹ ಕೆಲಸಗಳು ಉತ್ತಮವಾಗಿದೆ ಎಂಬ ಅರ್ಥವನ್ನು ನೀಡುತ್ತೆ. ಹಾಗಾದರೆ ಯಾವಾಗ ಗೌರವ ಬರುತ್ತೆ ಅಂತ ಹೇಳಿದ್ರೆ, ಮೊದಲು ತಾನು ಅಳವಡಿಸಿಕೊಂಡು ಅನಂತರ ಬೇರೆಯವರಿಗೆ ಬೋಧಿಸಿ ಎಲ್ಲರನ್ನ ಸಮಾನತೆಯಿಂದ ಕಂಡು ಅವರಿಗೂ ಗೌರವವನ್ನು ಕೊಟ್ಟಾಗ ಮಾತ್ರ ಗೌರವ ನಮಗೆ ಸಿಗಬೇಕು ಎಂದು ಅಪೇಕ್ಷಿಸುವುದು ಸಹಜ. ಅದು ಸರಿಯಾಗಿರುತ್ತೆ. ಯಾವಾಗ ನಾವು ಯಾವುದೂ ಕೆಲಸವನ್ನು ಮಾಡದೆ ನಮಗೆ ಗೌರವವು ಸಿಗಬೇಕು ಎಂದು ನಿರೀಕ್ಷೆ ಮಾಡಿದರೆ ಅದು ಸಿಗದಂತಹ ಒಂದು ಸಂಗತಿಯಾಗತ್ತೆ, ಹಾಗೂ ದುಃಖವನ್ನು ತರುವಂತಹ ಸಂಗತಿಯಾಗತ್ತೆ. ಕೆಲವರು ಒಬ್ಬೊಬ್ಬರಿಗೆ ಗೌರವವನ್ನು ಕೊಡುವುದಿಲ್ಲ. ಅವರು ಸ್ವಲ್ಪ ದುಃಖಿತರಾಗ್ತಾರೆ. ಆಗ ಅವರು ಯೋಚಿಸಬೇಕು, ಯಾಕೆ ಅವರು ನನಗೆ ಗೌರವವನ್ನು ಕೊಟ್ಟಿಲ್ಲ. ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ನಮ್ಮ ನಡತೆಯಲ್ಲಿ ತಪ್ಪಾಗಿರುತ್ತೆ. ಆ ನಡತೆ ಅವರಿಗೆ ಸರಿ ಕಾಣಿರೋದಿಲ್ಲ. ಅದಕ್ಕೋಸ್ಕರ ಗೌರವವು ಸ್ವಲ್ಪ ಕುಂದುತ್ತಾ ಬರುತ್ತೆ. ಎಲ್ಲದಕ್ಕೂ ಮೂಲ, ಗೌರವ ಬರಲು ಮೂಲ ಕಾರಣ ನಮ್ಮ ನಡತೆಯಾಗಿರುತ್ತೆ. ಆ ನಡತೆಯನ್ನು ನಾವು ವರ್ಧಿಸಿಕೊಳ್ತಾ ಹೋದರೆ ಸಾಕು. ಇಂಗ್ಲೀಷ್ನಲ್ಲಿ, ಆಂಗ್ಲ ಭಾಷೆಯಲ್ಲಿ ಒಂದು ಉಕ್ತಿ ಇದೆ, ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂತ ಹೇಳಿದರೆ, ಗೌರವವನ್ನು ನೀಡಿ ಗೌರವವನ್ನು ತೆಗೆದುಕೋ ಅಂತ. ಯಾರಿಗೂ ಕೂಡ ನಾವು ಗೌರವವನ್ನು ನೀಡದೆ ನಮಗೆ ಅವರು ಗೌರವವನ್ನು ನೀಡಬೇಕು ಎಂದು ಯೋಚಿಸುವುದು ನಮ್ಮ ಹೆಡ್ಡತನದ ಪರಮಾವಧಿ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ನಾವು ನೆನಪಿಸ್ಕೋಬಹುದು, ವಸ್ತು ವಿನಿಮಯ ಪದ್ಧತಿ ಇತ್ತು. ನಾವು ಒಂದು ವಸ್ತುವನ್ನು ಕೊಟ್ಟರೆ ಅದಕ್ಕೆ ಪ್ರತಿಯಾಗಿ ಅವರು ಇನ್ನೊಂದು ವಸ್ತುವನ್ನು ಕೊಡ್ತಾ ಇದ್ರು. ಈಗ ನಾವು ನಮ್ಮ ಮನೆಯಲ್ಲಿ ಸಕ್ಕರೆಯನ್ನು ನಮ್ಮ ಸ್ನೇಹಿತರ ಮನೆಗೆ ಕೊಟ್ಟರೆ ಅವರು ಅಕ್ಕಿಯನ್ನು ನಮ್ಮ ಮನೆಗೆ ಕೊಡ್ತಾ ಇದ್ರು. ಈ ರೀತಿಯಾದಂತಹ ಒಂದು ಬಾಂಧವ್ಯ ಆಗಿನ ಕಾಲದಲ್ಲಿತ್ತು. ಹಾಗೆಯೇ ಗೌರವವನ್ನು ಕೂಡ ನಾವು ಬೇರೆಯವರಿಗೆ ಗೌರವವನ್ನು ಕೊಟ್ಟರೆ ಬೇರೆಯವರು ನಮಗೆ ಗೌರವವನ್ನು ಕೊಡ್ತಾರೆ. ಅದಕ್ಕೆ ಆಂಗ್ಲ ಉಕ್ತಿ ಹೇಳಿದ್ದು ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂತ. ಈ ಒಂದು ಉಕ್ತಿಯನ್ನು ಪಾಲಿಸಿದ್ರೆ ಸಾಕು. ಹಾಗಾದರೆ ಗೌರವ ಯಾವಾಗ ಬರುತ್ತೆ? ಮೊದಲು ನಾವು ಹೇಳಿದನ್ನು ಪಾಲಿಸಿದಾಗ, ನುಡಿದಂತೆ ನಡೆದಾಗ, ಆದರ್ಶಪ್ರಾಯರಾದಾಗ. ಇದಕ್ಕೆ ರಾಮಕೃಷ್ಣ ಪರಮಹಂಸರ ಕಥೆಯನ್ನು ನೋಡಬಹುದು. ಏನು ಅಂತ ಹೇಳಿದ್ರೆ, ಒಂದು ದಿನ ಅಮ್ಮ ಅಂದರೆ ತಾಯಿ ತನ್ನ ಮಗನನ್ನ ರಾಮಕೃಷ್ಣ ಪರಮಹಂಸರ ಬಳಿ ಕರೆದುಕೊಂಡು ಹೋಗ್ತಾಳೆ. ಕರೆದುಕೊಂಡು ಹೋದಾಗ ರಾಮಕೃಷ್ಣ ಪರಮಹಂಸರು ಬಾ ತಾಯಿ ಅಂತೆಲ್ಲ ಕರೀತಾರೆ. ಆಗ ತಾಯಿ ಮಗನ ಕುರಿತು ದೂರನ್ನು ನೀಡ್ತಾಳೆ. ಪರಮಹಂಸರೇ, ಮಹಾಗುರುಗಳೇ, ನನ್ನ ಮಗ ಅಧಿಕವಾಗಿ ಮಧುರವನ್ನ ತಿಂತಾ ಇದ್ದಾನೆ. ಅದಕ್ಕೋಸ್ಕರ ಆ ಮಧುರವನ್ನ ಬಿಡಲು ಹೇಳಿ ನೀವು ಹೇಳಿದರೆ ಮಾತ್ರ ನನ್ನ ಮಗ ಕೇಳುತ್ತಾನಂತೆ ಅಂತ
ರಾಮಕೃಷ್ಣ ಪರಮಹಂಸರಿಗೆ ತಾಯಿ ಹೇಳ್ತಾಳೆ. ಅದಕ್ಕೆ ತಾಯಿಯ ಮಾತಿನಂತೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಅಮ್ಮ ನೀವು ನಾಳೆ ಬನ್ನಿ ಅಂತ ಹೇಳ್ತಾರೆ. ತಾಯಿ ಸಮಾಧಾನ ಚಿತ್ತದಿಂದ ಮರಳಿ ಹೋಗ್ತಾಳೆ. ನಾಳೆ ಮರುದಿನ ಮರಳಿ ಬರ್ತಾಳೆ. ಆಗಲೂ ಕೂಡ ರಾಮಕೃಷ್ಣ ಪರಮಹಂಸರು 15 ದಿನಗಳನ್ನು ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಅವಳು ನನ್ನ ಮಗ ಮಧುರವನ್ನು ಬಿಡ್ತಾನೆ, ಮಧುರವನ್ನು ಹೆಚ್ಚಾಗಿ ತಿನ್ನುವುದನ್ನು ಬಿಡ್ತಾನೆ ಅಂತ ಯೋಚಿಸಿ 15 ದಿನದ ನಂತರ ಬರ್ತಾಳೆ. ಆಗಲೂ 1 ತಿಂಗಳ ನಂತರ ಬನ್ನಿ ಅಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಆಗಲೂ ಕೂಡ ಗುರುಗಳಲ್ವಾ ಅಂತ ಒಂದು ಗೌರವದಿಂದ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಒಂದು ಗೌರವವನ್ನು ಕೊಟ್ಟು 1 ತಿಂಗಳ ನಂತರ ರಾಮಕೃಷ್ಣ ಪರಮಹಂಸರ ಹತ್ತಿರ ಹೋಗ್ತಾರೆ. ಆಗ ರಾಮಕೃಷ್ಣ ಪರಮಹಂಸರು ಆ ಮಗುವನ್ನು ಕರೆದು, ಮಗು ನೀನು ಮಧುರವನ್ನ ಹೆಚ್ಚಾಗಿ ತಿನ್ನಬಾರದು ಅಂತ ಬುದ್ಧಿವಾದವನ್ನು ಹೇಳ್ತಾರೆ. ತಾಯಿಗೆ ಸಂಶಯ ಬರುತ್ತೆ, ಇಷ್ಟು ವಾಕ್ಯವನ್ನ ಹೇಳಕ್ಕೆ 1.5 ತಿಂಗಳು ತಗೊಂಡ್ರ ಇವರು ಅಂತ. ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಅದ್ಭುತವಾಗಿ ಉತ್ತರವನ್ನ ನೀಡ್ತಾರೆ. ನೋಡಿ ಅಮ್ಮ, ನಾನೇ ಮಧುರವನ್ನ ಹೆಚ್ಚಾಗಿ ತಿಂತಾ ಇದ್ದೆ, ಅದಕ್ಕೋಸ್ಕರ ನಾನು ಆ ಮಗುವಿಗೆ ಹೇಳುವ ಅಧಿಕಾರ ನನ್ನಲ್ಲಿಲ್ಲ. ನಾನು ಮೊದಲು ತ್ಯಜಿಸಿ ನಂತರ ಹೇಳಬೇಕಾದ ಕಾರಣ ನನಗೆ ತ್ಯಜಿಸಲು 1 ತಿಂಗಳ ಕಾಲ ತೆಗೆದುಕೊಂಡು ನಂತರ ನಾನು ನಿಮ್ಮ ಮಗುವಿಗೆ ಹೇಳಿದೆ ಅಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಈ ಒಂದು ಮಾತಿನಿಂದ ತಾಯಿಗೆ ರಾಮಕೃಷ್ಣ ಪರಮಹಂಸರ ಮೇಲಿದ್ದ ಗೌರವ ಇಮ್ಮಡಿಯಾಗತ್ತೆ. ಈ ರೀತಿಯಾದಂತಹ ಕೆಲಸವನ್ನ ಮಾಡಿದಾಗ ನಾವು ಗೌರವಕ್ಕೆ ಪಾತ್ರರಾಗ್ತೇವೆ. ಇಲ್ಲ ಅಂತ ಹೇಳಿದ್ರೆ ಗೌರವ ಲಭಿಸೋದು ಕಷ್ಟ ಆಗುತ್ತೆ. ಗೌರವಕ್ಕೆ ಪಾತ್ರರಾಗಲು ಯಾವುದೇ ಕೆಲಸವನ್ನ ಮಾಡಿದರೂ ಕೂಡ ಗೌರವ ಸಿಗುತ್ತೆ. ಈಗ ಶೌಚಾಲಯದ ಸ್ವಚ್ಛತೆ ಮಾಡುವ ಕೆಲಸವನ್ನು ಸರಿಯಾಗಿ ಏಕಾಗ್ರತೆಯಿಂದ ಮಾಡಿದರೆ ಆತನಿಗೂ ಕೂಡ ಗೌರವವಿದೆ. ಶಿಕ್ಷಕ ವೃತ್ತಿಯನ್ನ ಮಾಡಿದವರಿಗೂ ಕೂಡ ಗೌರವವಿದೆ. ಎಷ್ಟೇ ದೊಡ್ಡ ವೃತ್ತಿಯಾದರೂ ಕೂಡ ಸರಿಯಾಗಿ ಮಾಡದಿದ್ದರೆ ಯಾರಿಗೂ ಕೂಡ ಗೌರವವಿಲ್ಲ. ಯಾವುದೇ ಕೆಲಸವಾದರೂ ಸರಿಯಾಗಿ ಅಚ್ಚುಕಟ್ಟಾಗಿ ಮಾಡಿದರೆ ಎಲ್ಲರೂ ಕೂಡ ಗೌರವವನ್ನ ಕೊಟ್ಟೇ ಕೊಡ್ತಾರೆ. ಈಗ ಯಾರ್ಯಾರಿಗೆ ಗೌರವ ಸಿಗೋದಿಲ್ಲ ಅಂತ ನೋಡೋಣ. ಸುಭಾಷಿತದಲ್ಲಿ ಹೇಳ್ತಾರೆ. ಸುಭಾಷಿತವನ್ನ ನೋಡಿ ಅದರ ತಾತ್ಪರ್ಯವನ್ನ ತಿಳಿದುಕೊಂಡು ನಾವು ಕೂಡ ಅಂತಹ ವ್ಯಕ್ತಿಗಳಾಗಬಾರದು ಎಂದು ನಾವು ದೃಢ ನಿರ್ಧಾರವನ್ನ ಮಾಡೋಣ. ನಾನು ಮೊದಲು ಹೇಳಿದ ಶ್ಲೋಕದಲ್ಲಿ ಉಲ್ಲೇಖವಾಗಿರುವವರಿಗೆ ಗೌರವವನ್ನ ನೀಡೋದಿಲ್ಲ. ಒಟ್ಟು 6 ಗುಣಗಳನ್ನ ಯಾರು ಹೊಂದಿರ್ತಾರೋ ಆ 6 ಅವಗುಣಗಳನ್ನ ಹೊಂದಿರುವವರಿಗೆ ಈ ಒಂದು ಭೂಮಿಯಲ್ಲಿ ಗೌರವ ಸಿಗೋದಿಲ್ಲ. ಯಾರ್ಯಾರು ಅಂತ ಹೇಳಿದ್ರೆ, ಬಾಲಸಕತ್ವ, ಮಕಾರಣ ಹಾಸ್ಯಂ. ಬಾಲಸಕತ್ವಂ ಅಕಾರಣ ಹಾಸ್ಯಂ. ಅನಂತರ 2ನೇ ಪಾದದಲ್ಲಿ ಸ್ತ್ರೀಷು ವಿವಾದ ಅಸಜ್ಜನ ಸೇವಾ. 3ನೇ ಪಾದದಲ್ಲಿ ಗರ್ಧಭಯಾನಂ ಅಸಂಸ್ಕೃತವಾಣಿ. ನೋಡಿ 6 ಆಯ್ತು. ಈ 6 ಗುಣಗಳನ್ನ ಅವಗುಣಗಳನ್ನ ಯಾರು ಅಳವಡಿಸಿಕೊಂಡಿರ್ತಾರೋ ಅವರಿಗೆ ಈ ಒಂದು ಭೂಮಿಯಲ್ಲಿ, ಈ ಒಂದು ವಸುಂಧರದಲ್ಲಿ ಗೌರವ ಸಿಗೋದಿಲ್ಲ. ಹಾಗಾದ್ರೆ ಯಾರ್ಯಾರಿಗೆ ಅಂತ ಬಿಡಿಸಿ ತಿಳಿದುಕೊಳ್ಳೋಣ. ಬಾಲಸಕತ್ವಂ, ಅಪ್ರಬುದ್ಧ
ಅಪ್ರಬುದ್ಧನಾದಂತಹ ಬಾಲಕರೊಡನೆ ಅನವಶ್ಯಕವಾದಂತಹ ಸ್ನೇಹವನ್ನ ಬೆಳೆಸೋದು ಒಂದನೇದು. ಎರಡನೇದು ಅಕಾರಣ ಹಾಸ್ಯಂ, ಕಾರಣವಿಲ್ಲದೆ ಹಾಸ್ಯ ಮಾಡೋದು. ಮೂರನೇದು ಸ್ತ್ರೀಷು ವಿವಾದ, ಸ್ತ್ರೀಯರಲ್ಲಿ ವಿವಾದವನ್ನ ಬೆಳೆಸುವವರು. ಅಸಜ್ಜನ ಸೇವಾ, ಸಜ್ಜನರು ಆಗದೇ ಇರುವವರನ್ನ, ಅಸಜ್ಜನರನ್ನ, ದುಷ್ಟರ ಸೇವೆಯನ್ನ ಮಾಡುವವರು. ಗರ್ದಭಯಾನಂ, ಗರ್ದಭ ಅಂತ ಹೇಳಿದ್ರೆ ಕತ್ತೆ, ಕತ್ತೆಯ ಮೇಲೆ ಪ್ರಯಾಣ ಮಾಡುವವರು. ಅಸಂಸ್ಕೃತ ವಾಣಿ, ವಾಣಿ ಅಂತ ಹೇಳಿದ್ರೆ ಮಾತು. ಅಸಂಸ್ಕೃತ ವಾಣಿ ಅಂತ ಹೇಳಿದ್ರೆ ಸಂಸ್ಕೃತವಲ್ಲದ, ಅದು ಸಂಸ್ಕೃತಿಗೆ ಒಳಪಡದಂತಹ ಮಾತುಗಳನ್ನ ಯಾರಾಡ್ತಾರೋ, ಈ 6 ಗುಣಗಳನ್ನ, ಅವಗುಣಗಳನ್ನ ಯಾರು ಅಳವಡಿಸಿಕೊಂಡಿರ್ತಾರೋ ಭೂಮಿಯ ಮೇಲೆ ಅವರಿಗೆ ಒಂದು ಗೌರವ ಸಿಗೋದಿಲ್ಲ, ಗೌರವ ಲಭಿಸೋದಿಲ್ಲ ಅಂತ ಸುಭಾಷಿತಕಾರರು ಹೇಳ್ತಾರೆ. ನೋಡಿ, ಈ ಸುಭಾಷಿತ ನಿಜವಾಗಿಯೂ ಸತ್ಯವೇ ಆಗಿದೆ. ಯಾರು ಕೂಡ ಈ ಒಂದು ಜಗತ್ತಿನಲ್ಲಿ ಅಕಾರಣವಾಗಿ ಕಾರಣವೇ ಇಲ್ಲದೆ ಹಾಸ್ಯ ಮಾಡುವವರನ್ನ ಗೌರವಿಸ್ತಾರ? ಇಲ್ಲ. ಹಾಗೆ ದುಷ್ಟರ ಸೇವೆಯನ್ನ ಮಾಡುವವರನ್ನ ಗೌರವಿಸ್ತಾರ? ಅದೂ ಕೂಡ ಇಲ್ಲ. ನಂತರ ಸ್ತ್ರೀಯರೊಡನೆ ಅನವಶ್ಯಕವಾಗಿ ವಿವಾದವನ್ನ ಮಾಡುವವರನ್ನ ಗೌರವಿಸ್ತಾರ? ಇಲ್ಲ. ಅಪ್ರಬುದ್ಧರಾದಂತ ಬಾಲಕರೊಡನೆ ಸ್ನೇಹವನ್ನ ಬೆಳೆಸುವವರನ್ನ ಗೌರವಿಸ್ತಾರ? ಅದು ಕೂಡ ಇಲ್ಲ. ಕತ್ತೆಯ ಮೇಲೆ ಪ್ರಯಾಣ ಮಾಡುವವರನ್ನ ಗೌರವಿಸ್ತಾರ? ಇಲ್ಲ. ಸಂಸ್ಕೃತಿಗೆ ಒಳಗಾಗದಂತಹ ಅಸಂಸ್ಕೃತವಾದಂತಹ ಮಾತುಗಳನ್ನಾಡಿದರೆ ಅವರನ್ನ ಗೌರವಿಸ್ತಾರ? ಅದೂ ಇಲ್ಲ. ಈ 6 ಗುಣಗಳನ್ನ ಒಂದಾದರೂ ಅವರಲ್ಲಿದ್ರೆ ಅವರನ್ನ ಗೌರವಿಸಲಿಲ್ಲ. ಇನ್ನು ಚಿಂತಿಸಿ 6 ಗುಣಗಳನ್ನ ಅವರಲ್ಲೇ ಇಟ್ಟುಕೊಂಡಿದ್ದರೆ ಈ ಭೂಮಿಯ ಮೇಲೆ ಅವರ ಗತಿ ಏನಾಗಬಹುದು? ಎಲ್ಲೂ ಕೂಡ ಗೌರವ ಅನ್ನೋದು ಅವರಿಗೆ ದಕ್ಕೋದಿಲ್ಲ. ಈ 6 ಗುಣಗಳನ್ನ ತ್ಯಜಿಸಿ ಸುಸಂಸ್ಕೃತರಾದಾಗ ಮಾತ್ರ ಈ ಒಂದು ಜಗತ್ತಿನಲ್ಲಿ ಗೌರವ ಲಭಿಸುತ್ತೆ. ಈಗ ನಾವು ತಿಳ್ಕೊಂಡ್ವಿ, ಬೇರೆಯವರಿಗೆ ಗೌರವವನ್ನ ಕೊಟ್ಟು ನಾವು ಕೂಡ ಗೌರವವನ್ನ ಪಡೆದುಕೊಳ್ಳಬೇಕೆಂದು. ಇದಕ್ಕೆ ಉದಾಹರಣೆಯಾಗಿ ಒಂದು ಕಥೆಯನ್ನ ನೋಡೋಣ. ಒಂದು ಊರಿನಲ್ಲಿ ಒಂದು ದೊಡ್ಡ ಕುಟುಂಬ, ಅವಿಭಕ್ತ ಕುಟುಂಬ. ಇನ್ನೊಂದು ಊರಿನಲ್ಲಿ ಇನ್ನೊಂದು ಕುಟುಂಬ. ಒಂದು ಊರಿನಲ್ಲಿ ಇರುವಂತಹ ಕುಟುಂಬ ಸಾಧ್ವಿತನದಿಂದ ಎಲ್ಲರನ್ನ ಗೌರವಿಸ್ತಾ ಬದುಕಿದ್ರೆ, ಇನ್ನೊಂದು ಊರಿನಲ್ಲಿರುವಂತಹ ಕುಟುಂಬ ಯಾರನ್ನು ಕೂಡ ಪ್ರೀತಿಸ್ತಾ ಇರೋದಿಲ್ಲ, ಎಲ್ಲರ ಮೇಲೆ ಕತ್ತಿ ಎತ್ತೋದು, ಈ ಒಂದು ಕೆಲಸವನ್ನ ಮಾಡ್ತಾರೆ. ಒಂದು ದಿನ ಏನಾಗುತ್ತೆ ಅಂತ ಹೇಳಿದ್ರೆ, ಹಲವು ದಿನಗಳ ನಂತರ ಸಾಧ್ವಿ ಕುಟುಂಬಕ್ಕೆ 2 ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಒರಟಾದಂತಹ ಮನೋಭಾವನೆಯನ್ನ ಉಳ್ಳಂತಹವರಿಗೆ 2 ಗಂಡು ಮಕ್ಕಳು ಹುಟ್ಟುತ್ತಾರೆ. ಹೀಗಿರಬೇಕಾದ್ರೆ ದಿನ ಕಳೆದಂತೆ ಹೆಣ್ಣು ಮಕ್ಕಳು ಅಧ್ಯಯನವನ್ನ ಮಾಡಿ ಸುಸಂಸ್ಕೃತರಾಗಿ ಮುಂದೆ ಬರ್ತಾರೆ. ಹೀಗಿರ್ಬೇಕಾದ್ರೆ ಒಂದು ದಿನ ಹೆಣ್ಣಿನ ಕಡೆಯವರು ಬೇರೆ ಊರಿನಲ್ಲಿ ಗಂಡನ್ನ ಅನ್ವೇಷಿಸಬೇಕಾದ್ರೆ ಒರಟಾದ ಕುಟುಂಬ ಅವರಿಗೆ ಗಂಡನ್ನ ಕೊಡ್ತೇವೆ ಅಂತ ಒಪ್ಕೋತಾರೆ.
ಈ ಸಾಧ್ವಿಯಾದಂಥ ಹೆಣ್ಣಿನ ಕುಟುಂಬದವರಿಗೆ ಈ ವಿಷಯ ಗೊತ್ತಿರೋದಿಲ್ಲ, ಈ ರೀತಿಯಾಗಿದ್ದಾರೆ ಅಂತ ಅವರು ಸತ್ಯವನ್ನು ಕೂಡ ಹೇಳಿರೋದಿಲ್ಲ. ಹೀಗಿರ್ಬೇಕಾದ್ರೆ ಅವರಿಬ್ಬರ ವಿವಾಹ, ಮೊದಲ ಹೆಣ್ಣು ಮಗಳ ಮತ್ತು ಅವರ ಮನೆಯ ಮೊದಲು ಗಂಡು ಮಗನ ಮದುವೆ ನಿಶ್ಚಯವಾಗಿರುತ್ತೆ. ಹೀಗಿರ್ಬೇಕಾದ್ರೆ ಹೆಣ್ಣು ಒಬ್ಬನನ್ನ ಪ್ರೀತಿಸ್ತಾ ಇರ್ತಾಳೆ. ಇನ್ನೇನು ಮದುವೆಯಾಗಬೇಕು ಅಂತ ಹೇಳಿದಾಗ ಹೆಣ್ಣು ನನಗೆ ಈ ಮದುವೆ ಬೇಡ ಅಂತ ಒರಟಾಗಿ ಉತ್ತರವನ್ನ ಕೊಡ್ತಾಳೆ. ಈಗೇನಾಗತ್ತೆ, ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗಂಡಿನ ಕಡೆಯವರು ಕೋಪಕ್ಕೆ ಒಳಗಾಗ್ತಾರೆ. ಮೊದಲೇ ಗಂಡಿನ ಕಡೆಯವರು ಒರಟಾದ ಮನೋಭಾವವನ್ನ ಹೊಂದಿರುವವರು. ಕೋಪದಿಂದ ಕತ್ತಿಯನ್ನ ಕೈಯಲ್ಲಿಟ್ಕೊಂಡು ಹೆಣ್ಣಿನ ಮನೆ ಕಡೆಗೆ ಬಂದು ಜಗಳವಾಡಲು ಆರಂಭಿಸ್ತಾರೆ. ಆದರೆ ಹೆಣ್ಣಿನ ಮನೆಯ ಕಡೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೋಪದಿಂದಂತ ಬಂದವರೆಲ್ಲರನ್ನ ಮನೆಯೊಳಗೆ ಕೂರಿಸಿಕೊಂಡು ಎಲ್ಲರಿಗೂ ಒಂದೊಂದು ಲೋಟ ಮಜ್ಜಿಗೆಯನ್ನ ಕೊಡ್ತಾರೆ. ಮಜ್ಜಿಗೆಯನ್ನ ಕೊಟ್ಟು ಕ್ಷಮಾಪಣೆಯನ್ನ ಕೇಳಿ ಗೌರವವನ್ನ ಸೂಚಿಸ್ತಾರೆ. ಆಗ ಅವರಿಗೆ ತಪ್ಪಿನ ಅರಿವಾಗತ್ತೆ, ನನ್ನ ಮಗಳು ಹೀಗೆ ಮಾಡಬಾರ್ದಿತ್ತು ಅಂತ. ಆದ್ರೂ ಕೂಡ ಕ್ಷಮಾಪಣೆಯನ್ನ ಕೇಳಿದ್ರು ಕೂಡ, ಅಷ್ಟು ಸತ್ಕಾರವನ್ನ ಮಾಡಿದ್ರು ಕೂಡ ಗಂಡಿನ ಮನೆಯವರು ಮಾತ್ರ ಶಾಂತರಾಗೋದಿಲ್ಲ, ಯುದ್ಧಕ್ಕೆ ಇಳಿತಾರೆ. ಆದ್ರೂ ಕೂಡ ಹೆಣ್ಣಿನ ಮನೆಯವರು ಮಾತ್ರ ಏನನ್ನೂ ಕೋಪ ಮಾಡಿಕೊಳ್ಳದೆ ಶಾಂತರಾಗಿ ಅವರಿಗೆ ಗೌರವವನ್ನ ಸೂಚಿಸ್ತಾ ಇರ್ತಾರೆ. ಕೊನೆಗೆ ಗಂಡಿನ ಮನೆಯವರಿಗೆ ಅರ್ಥ ಆಗುತ್ತೆ, ಇವರು ಗೌರವವನ್ನ ಸೂಚಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಕೂಡ ಮರು ಗೌರವವನ್ನ ಸೂಚಿಸೋದು ಅದು ಮಾನವೀಯ ಲಕ್ಷಣವಾಗಿರುತ್ತೆ. ಆ ಮಾನವೀಯ ಗುಣಗಳನ್ನ ಮೀರಿ ನಾವು ಹೋಗ್ಬಾರ್ದು, ನಾವು ಕೂಡ ಗೌರವವನ್ನ ಸೂಚಿಸೋಣ ಅಂತ ಹೇಳಿ ಯುದ್ಧವನ್ನ ಬಿಟ್ಟು ಗೌರವವನ್ನ ಸೂಚಿಸ್ತಾರೆ. ಆ ಒಂದು ಗೌರವ ಸೂಚಿಸುವುದರಿಂದಲೇ ಯುದ್ಧ ನಿಂತು ಹೋಗುತ್ತೆ, ಮನಸ್ತಾಪಗಳು ಕಡಿದು ಹೋಗುತ್ತೆ. ಗೌರವವನ್ನೇ ಸೂಚಿಸದೆ ಹೆಣ್ಣಿನ ಕಡೆಯವರು ಯುದ್ಧಕ್ಕೆ ನಿಂತಿದ್ದರೆ, ಯುದ್ಧಕ್ಕೆ ಸನ್ನದ್ಧರಾಗಿ ಯುದ್ಧವನ್ನ ಮಾಡಿದ್ದರೆ ಜನರ ಪ್ರಾಣಗಳು ಹೇಗೆ ಹಾನಿಗೆ ಒಳಗಾಗ್ತಾ ಇತ್ತು, ಎಷ್ಟು ಜನ ಪರಿತಪಿಸಬೇಕಾಗಿತ್ತು. ಗೌರವದಿಂದ ಎಷ್ಟೋ ಜನರ ಪ್ರಾಣ ಉಳಿಯುತ್ತೆ. ಆ ರೀತಿಯಾದಂತಹ ಉಪಕಾರವನ್ನ ಮಾಡಬೇಕಾದ್ರೆ ನಾವು ಗೌರವವನ್ನ ಎಲ್ಲರಿಗೂ ಕೂಡ ನೀಡಬೇಕು. ಯಾರು ಕೂಡ ಹಿರಿಯರಿಗೆ ಗೌರವವನ್ನ ಕೊಡಬೇಕು, ಮೇಲ್ಮಟ್ಟದವರಿಗೆ ಗೌರವವನ್ನ ಕೊಡಬೇಕು, ಕೆಳಮಟ್ಟದವರಿಗೆ ಗೌರವವನ್ನ ಕೊಡಬೇಕು ಅಂತ ಎಲ್ಲೂ ಕೂಡ ಹೇಳಿದೆ. ಎಲ್ಲರೂ ಕೂಡ ಸಮಾನರು. ನಮ್ಮ ಹಿಂದೂ ಧರ್ಮ ಹೇಳುವಂತೆ ಎಲ್ಲರೂ ಕೂಡ ಸಮಾನರು. ಮೊದಲೇ ಹೇಳಿದಂತೆ ವಸುಧೈವ ಕುಟುಂಬ. ಯಾಕೆ ಅಂತ ಹೇಳಿದ್ರೆ ಹಿರಿಯರಿಂದಲೂ ಕಲಿಯುವುದಿರುತ್ತೆ, ಮೇಲ್ಮಟ್ಟದವರಿಂದಲೂ ಕಲಿಯುವುದಿರುತ್ತೆ, ಕೆಳಮಟ್ಟದವರಿಂದಲೂ ಕಲಿಯುವುದಿರುತ್ತೆ. ಹೀಗಿರ್ಬೇಕಾದ್ರೆ ಕೆಳಮಟ್ಟದವರನ್ನ ನೋಡಿ ಕಲಿತ್ರೆ ಸಾಕ, ಅವರಿಗೆ ಗೌರವವನ್ನ ಕೊಡೋದು ಬೇಡ್ವಾ? ಅದಕ್ಕೆ ವಸುಧೈವ ಕುಟುಂಬ ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ ಎಂಬ ಮಾತಿನಂತೆ ಉದಾರ ಚರಿತ್ರೆಯನ್ನ ಉಳ್ಳಂತಹ ನಾವುಗಳು ಭೇದ ಭಾವವನ್ನ ಮಾಡುತ್ತಾ ಕೆಲವರಿಗೆ ಮಾತ್ರ ಗೌರವವನ್ನ ಸೂಚಿಸುತ್ತಾ ಕೆಲವರನ್ನ ಕೀಳಾಗಿ ನೋಡಿದರೆ ಆ ಒಂದು ಶ್ಲೋಕಕ್ಕೆ ನ್ಯಾಯ ಎಲ್ಲಿದೆ? ಓದುವವರಿಗೂ ಗೌರವವನ್ನ ಕೊಡಬೇಕು, ಓದದಿರುವವರಿಗೂ ಗೌರವವನ್ನ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ 5 ಬೆರಳುಗಳು ಕೂಡ ಸಮಾನವಾಗಿಲ್ಲ. ಒಬ್ಬರು ಓದುವುದರಲ್ಲಿದ್ದರೆ ಇನ್ನೊಬ್ಬರು ಕಸೂತಿ ಕೆಲಸದಲ್ಲಿರ್ತಾರೆ. ಒಬ್ಬೊಬ್ಬರಿಂದ ಒಂದೊಂದು ಪಾಠವನ್ನ ನಾವು ಕಲಿಬಹುದು.
ಹಾಗಾದ್ರೆ ಎಲ್ಲರಿಂದಲೂ ಕೂಡ ಗೌರವವನ್ನ ತೆಗೆದುಕೊಳ್ಬೇಕು, ಗೌರವವನ್ನು ಕೂಡ ಕೊಡಬೇಕು. ಈಗ ಹಿರಿಯರು ಗೌರವವನ್ನ ಚಿಕ್ಕವರಿಂದ ಅಪೇಕ್ಷಿಸ್ತಾರೆ. ಆದರೆ ಚಿಕ್ಕವರಿಗೆ ಅವರು ಗೌರವವನ್ನೇ ಕೊಡದಿದ್ರೆ ಚಿಕ್ಕವರು ಅವರಿಗೆ ಗೌರವವನ್ನ ಕೊಡಲು ಮುನ್ನುಗ್ತಾರಾ? ನಾವು ಯೋಚಿಸ್ಬೇಕು. ಇದಕ್ಕೆ ಒಂದು ಸುಂದರವಾದಂತ ಕಥೆ ಇದೆ. ಅದೊಂದು ಹಾಸ್ಟೆಲ್. ಆ ಹಾಸ್ಟೆಲ್ನಲ್ಲಿ ಒಂದು ಸುಮಾರು ಜನ ಮಕ್ಕಳು ವಾಸಿಸ್ತಾ ಇರ್ತಾರೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ಆ ಹಾಸ್ಟೆಲ್ನಲ್ಲಿ ಶಿಕ್ಷಕರಿಗಿಂತ ಹಿರಿಯರ ಒಂದು ಸ್ನೇಹ ಹೆಚ್ಚಾಗಿರುತ್ತೆ. ಚಿಕ್ಕ ಮಕ್ಕಳನ್ನ ತಿದ್ದಿ ಬುದ್ಧಿ ಹೇಳುವುದು ಹಿರಿಯರ ಒಂದು ಮುಖ್ಯ ಕೆಲಸ ಆಗಿದೆ. ಹೀಗಿರ್ಬೇಕಾದ್ರೆ ಒಂದು ದಿನ ಹಿರಿಯರಿಗೆ ಚಿಕ್ಕ ಮಕ್ಕಳನ್ನ ನೋಡ್ಕೋಬೇಕು, ತನ್ನ ಕಿರಿಯವರನ್ನ ನೋಡ್ಕೊಂಡು ತಿದ್ದಿ ಬುದ್ಧಿ ಹೇಳ್ಬೇಕಂತ ಜವಾಬ್ದಾರಿಯನ್ನ ಕೊಡ್ತಾರೆ. ಹಿರಿಯರು ಚಿಕ್ಕವರಿಂದ ಗೌರವವನ್ನ ಅಪೇಕ್ಷಿಸ್ತಾರೆ. ಆದ್ರೆ ಅವರು ಮಾತ್ರ ಚಿಕ್ಕವರಿಗೆ ಗೌರವ ಕೊಡ್ತಾ ಇರೋದಿಲ್ಲ. ಒಂದು ದಿನ 7ನೇ ತರಗತಿಯ ಒಂದು ಹುಡುಗಿ ಏನ್ ಮಾಡುತ್ತೆ, ಪ್ರತ್ಯುತ್ತರವನ್ನ ಕೊಡುತ್ತೆ. 8ನೇ ತರಗತಿಯಲ್ಲಿ ಈ ಒಂದು ದೂರು ಹಿರಿಯರಿಗೆ ಹೋಗುತ್ತೆ. ಹಿರಿಯರಿಗೆ ದೂರು ಹೋದಾಗ ಅವರು ಯಾವುದನ್ನು ಪರೀಕ್ಷಿಸದೆ ಸರಿಯಾಗಿ ಏನಾಗುತ್ತೆ ಅಂತ ಹೇಳಿದ್ರೆ 7ನೇ ತರಗತಿಯವರಿಗೆ ಆ ಒಂದು ಮಗುವಿಗೆ ಕೆನ್ನೆಗೆ ಹೊಡಿತಾರೆ. ಆಗ ಆ ಮಗುವಿಗೆ ಅನ್ಸತ್ತೆ, 7ನೇ ತರಗತಿಯ ಮಗುವಿಗೆ, ಯಾವಾಗ್ಲೂ ಇವರು ನಮ್ಗೆ ಹೊಡಿತಾನೆ ಇರ್ತಾರೆ, ನಮಗೆ ಶಿಕ್ಷಿಸ್ತಾನೆ ಇರ್ತಾರೆ, ನಾವ್ ಯಾಕೆ ಗೌರವವನ್ನ ಕೊಡ್ಬೇಕು? ಅವರು ಮಾತ್ರ ನಮ್ಮನ್ನ ಪ್ರೀತಿಯಿಂದಲೂ ಕಾಣುವುದಿಲ್ಲ, ನನ್ನ ತಪ್ಪಿದೆಯೋ ಇಲ್ಲವೋ ಎಂದು ಪರೀಕ್ಷಿಸುವುದಿಲ್ಲ, ಗೌರವವನ್ನ ನೀಡೋದಿಲ್ಲ. ಅವರಿಗೆ ಮಾತ್ರ ನಾವು ಗೌರವವನ್ನ ಕೊಡ್ಬೇಕಾ ಅಂತ 7ನೇ ತರಗತಿ ಮಗು ಯೋಚಿಸುತ್ತಾ ಗೌರವವನ್ನೇ ಕೊಡುವುದಿಲ್ಲ. ಆ ಹಿರಿಯರು ಆ 7ನೇ ತರಗತಿಯ ಮಗುವಿಗೆ, ಹಿರಿಯ ಮಕ್ಕಳು 7ನೇ ತರಗತಿಯ ಮಗುವಿಗೆ ಏನಾಯ್ತು, ಯಾಕೆ ಹೀಗೆ ಮಾಡಿದೆ ಅಂತ ಗೌರವವಾಗಿ ಪ್ರೀತಿಯಿಂದ ಕೇಳುತ್ತಾ ಮೊದಲ ಬಾರಿ ಹೀಗೆ ಮಾಡಬೇಡ ಅಂತ ಬುದ್ಧಿವಾದವನ್ನ ಹೇಳಿದ್ರೆ ಆ ಮಗು ಸರಿಯಾಗ್ತಾ ಇತ್ತು. ಆದ್ರೆ ಅಗೌರವದಿಂದ ಇವ್ರು ಯಾರು, ಚಿಕ್ಕ ಮಗು, ನಾವ್ಯಾಕೆ ಇವರಿಗೆ ಗೌರವವನ್ನ ಕೊಡ್ಬೇಕು, ಇವನ್ನ ಹೊಡೆದೇ ತಿದ್ಬೇಕು ಅಂತ ಹೇಳಿ ಹೊಡೆದಿದ್ದ ಕಾರಣ ಆ ಮಗುವಿನ ಮನಸ್ಸು ಪರಿವರ್ತನೆ ಆಗ್ಲಿಲ್ಲ. ಆ ಮಗು ಹಾಗೆ ಬೆಳೀತು. ಆ ಮಗು ಹಾಳಾಗುವುದಕ್ಕೆ ಹಿರಿಯ ಮಕ್ಕಳೇ ಕಾರಣ ಎಂದಾಯಿತು. ಆ ಹಿರಿಯ ಮಕ್ಕಳು ಗೌರವ ಕೊಟ್ಟಿದ್ದರೆ, ಚಿಕ್ಕವರಾದರೆ ಗೌರವ ಕೊಡಬಾರ್ದು ಅಂತ ಎಲ್ಲೂ ಕೂಡ ಇಲ್ಲ. ಗೌರವದಿಂದ ಸಂಬಂಧಗಳು ಕೂಡ ಉಳಿಯುತ್ತೆ. ಹಾಗೆ ಯಾರ್ಯಾರು ಗೌರವವನ್ನ ಪಡೀತಾರೆ, ಎಲ್ಲರೂ ಕೂಡ ಸಂಚಾರ ಮಾಡ್ತಾರೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಒಂದೂರಿನಿಂದ ಇನ್ನೊಂದು ಊರಿಗೆ ಪ್ರಯಾಣವನ್ನ ಮಾಡ್ತಾರೆ, ಸಂಚಾರ ಮಾಡ್ತಾರೆ. ಹಾಗಾದ್ರೆ ಸಂಚಾರ ಮಾಡುವವರೆಲ್ಲರೂ ಗೌರವವನ್ನ ಪಡಿತಾರಾ? ಅದಕ್ಕೂ ಕೂಡ ಸುಭಾಷಿತ ಸುಂದರವಾದಂತ ಉತ್ತರವನ್ನ ಕೊಡುತ್ತೆ. ಭ್ರಮನ್ ಸಂಪೂಜ್ಯತೆ ಯೋಗಿ, ಭ್ರಮನ್ ಸಂಪೂಜ್ಯತೆ ದ್ವಿಜ, ಭ್ರಮನ್ ಸಂಪೂಜ್ಯತೆ ರಾಜ, ಸ್ತ್ರೀ ಭ್ರಮಂತಿ ವಿನಶ್ಯತಿ ಅಂತ. ಇನ್ನೊಮ್ಮೆ ಹೇಳ್ತೇನೆ, ಭ್ರಮನ್ ಸಂಪೂಜ್ಯತೆ ಯೋಗಿ, ಭ್ರಮನ್ ಸಂಪೂಜ್ಯತೆ ದ್ವಿಜಃ, ಭ್ರಮನ್ ಸಂಪೂಜ್ಯತೆ ರಾಜ, ಸ್ತ್ರೀ ಭ್ರಮಂತಿ ವಿನಶ್ಯತಿ. ಯೋಗಿ ಅಂತ ಹೇಳಿದ್ರೆ ಸನ್ಯಾಸಿ ಪ್ರತಿದಿನ ಸಂಚರಿಸಿದರೂ ಕೂಡ ಗೌರವವನ್ನ ಗಳಿಸ್ತಾನೆ. ಭ್ರಮನ್ ಸಂಪೂಜ್ಯತೆ ಯೋಗಿ. ಇನ್ನು 2ನೇ ಪಾದ ಭ್ರಮನ್ ಸಂಪೂಜ್ಯತೆ ದ್ವಿಜ.
ಇನ್ನು ದ್ವಿಜ, ದ್ವಿತೀಯ ಜನ್ಮ ಯಸ್ಯ ಸಹ ಏವ ದ್ವಿಜ. ಎರಡನೇ ಜನ್ಮ ಯಾರಿಗೋ ಆಗುತ್ತೋ ಅವರೇ ದ್ವಿಜರು. ಹಾಗಾದ್ರೆ ದ್ವಿಜರಿಗೆ ಹೇಗೆ ಎರಡು ಜನ್ಮ? ಒಂದು ತಾಯಿಯ ಗರ್ಭದಿಂದ ಹೊರಗೆ ಬರುವುದು, ಇನ್ನೊಂದು ಉಪದೇಶವನ್ನ ಮಾಡಿಕೊಂಡು ಉಪನಯನವನ್ನ ಬ್ರಹ್ಮೋಪದೇಶವನ್ನ ಮಾಡಿಕೊಂಡ ನಂತರ ಆಗುವುದು ಎರಡನೇ ಜನ್ಮ. ಎರಡು ಜನ್ಮ ಪಡೆಯುವುದಕ್ಕಾಗಿ ಅವರನ್ನ ದ್ವಿಜರೆಂದು ಕರೆಯುತ್ತಾರೆ. ದ್ವಿಜರಿಗೆ ನಾವು ನೋಡಬಹುದು, ಭಿಕ್ಷೆಯನ್ನ ಬೇಡಿ ಭೋಜನವನ್ನ ಸೇವಿಸಬೇಕು ಎಂಬ ನಿಯಮ ಇರೋ ಕಾರಣ ದ್ವಿಜರು ಸಂಚರಿಸಿದರೆ ಅವರಿಗೂ ಕೂಡ ಗೌರವ ಸಿಗುತ್ತೆ, ಜನರು ಅವರಿಗೂ ಕೂಡ ಗೌರವವನ್ನ ಕೊಡ್ತಾರೆ. ಭ್ರಮನ್ ಸಂಪೂಜ್ಯತೆ ರಾಜ, ಸಮ್ಯಕ್ ಪೂಜ್ಯತೆ ಸಂಪೂಜ್ಯತೆ. ರಾಜ ಸಂಚರಿಸಿದರೆ ಅವನಿಗೂ ಕೂಡ ಗೌರವ ಸಿಗುತ್ತೆ. ಹಾಗಾದ್ರೆ ಯಾರಿಗೆ ಗೌರವ ಸಿಗೋದಿಲ್ಲ? ಸ್ತ್ರೀ ಭ್ರಮಂತಿ ವಿನಶ್ಯತಿ. ಪ್ರತಿದಿನ ಸಂಚರಿಸುವ ಸ್ತ್ರೀಯರಿಗೆ ಗೌರವ ಇರೋದು ಅಂತ ಸುಂದರವಾಗಿ ಸುಭಾಷಿತ ಉತ್ತರವನ್ನ ಕೊಡುತ್ತೆ. ಯಾರು ಹೇಗೆ ಗೌರವವನ್ನ ಪಡೆದುಕೊಳ್ಳಬೇಕೆಂದು ನಮಗೆ ತಿಳಿದಿದೆ, ಅದೇ ರೀತಿಯಾಗಿ ನಾವು ಗೌರವವನ್ನ ಪಡೆದುಕೊಳ್ಬೇಕು. ನಾವು ಆದರ್ಶ ವ್ಯಕ್ತಿಗಳಾಗಬೇಕು, ನಾವು ನುಡಿದಂತೆ ನಡಿಬೇಕು. ಹಾಗೆ ನಾವು ಏನೇ ಕೆಲಸವನ್ನ ಮಾಡಿದ್ರು ಕೂಡ ಏಕಾಗ್ರತೆಯಿಂದ ಬೇರೆಯವರಿಗೆ ಮಾದರಿಯಾಗುವಂತೆ ಬದುಕಿ ಬಾಳಿದರೆ ಗೌರವವನ್ನ ಅಪೇಕ್ಷಿಸಬಹುದು. ನಾವು ಬೇರೆಯವರಿಗೆ ಗೌರವವನ್ನ ಕೊಟ್ಟರೆ ಬೇರೆಯವರು ನಮಗೂ ಕೂಡ ಗೌರವವನ್ನ ಕೊಡ್ತಾರೆ. ನಾವು ಎಲ್ಲರಿಗೂ ಗೌರವವನ್ನ ಕೊಡೋಣ. ಅವರಿಂದಲೂ ಗೌರವವನ್ನ ಸ್ವೀಕರಿಸುವ ಅರ್ಹತೆಯನ್ನ ಉಳ್ಳಂತಹ ಮನುಷ್ಯರಾಗೋಣ. ಎಲ್ಲರಿಗೂ ಆದರ್ಶಪ್ರಾಯರಾಗೋಣ. ಗೌರವಾನ್ವಿತರಾಗಿ ಬದುಕೋಣ, ಬಾಳೋಣ, ಬಾಳನ್ನ ಹಸನಾಗಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ. ಧನ್ಯವಾದಗಳು.